ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂತ ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ. ಇವತ್ತು ನನ್ನ ತಂಗಿ ಬರ್ಡೇ. ಸೊ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ನಮ್ಮ ನೇಟಿವ್ಗೆ ಬಂದಿದ್ದೀನಿ. ಸೊ ಇಲ್ಲಿಂದಾನೇ ಎಲ್ಲಿ ಹತ್ತಿರ ಇದೆ ಅಲ್ಲೆಲ್ಲಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇರೋದು. ಆ್ಯಕ್ಚುಲಿ ಬೇರೆ ಪ್ಲೇಸ್ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಅದಾಗಿಲ್ಲ. ಅದಕ್ಕೆ ಇವತ್ತು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸು ಏನು ಅಂತ ವಿಡಿಯೋ ಮಾಡಿ ಮುಂದೆ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್. ಗೈಸ್ ನೋಡಿ, ಇವಾಗ ಬೆಳಿಗ್ಗೆಯಿಂದ ಡಿಸ್ಕಷನ್ ಮಾಡಿ ಎಲ್ಲೋಗಬೇಕು ಅಂತ ಕೊನೆಗೆ ಮೈಸೂರಿಗೆ ಕರ್ಕೊಬಂದವ್ರೆ. ಸೊ ಇಲ್ಲಿ ಎಲ್ಲೋಗಬೇಕು ಅಂತಲೂ ಇನ್ನೂ ಡಿಸೈಡ್ ಮಾಡಿಲ್ಲ ಇವರು. ಇದು ಒಂದು ನಿಮಿಷ, ಅದೆಲ್ಲೂ ಕರ್ಕೊಂಡು ಹೋಗ್ತಾರ ನನಗಂತೂ ಗೊತ್ತಿಲ್ಲ. ಎಲ್ಲಿ ನೆಕ್ಸ್ಟು ಈಗ? ಸಿಟಿ ಬಸ್ ಸ್ಟ್ಯಾಂಡ್. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಚಾಮುಂಡಿ ಬೆಟ್ಟ. ನಮ್ಮ ಬರ್ಡೇ ಗರ್ಲು ಇಬ್ರು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತವ್ರೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಮೇಲ್ಗಡೆಯಿಂದ. ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಿತ್ತು. ಫುಲ್ ಸಿಟಿ ಕಾಣಿಸ್ತಿದೆ. ಅದರಲ್ಲೂ ನೈಟ್ ಟೈಮ್ ಬಂದರೆ ಅಂತೂ ವಾವ್ ಅನಿಸುತ್ತೆ. ಯಾಕೆಂದರೆ ಅವಾಗ ಲೈಟ್ ಎಲ್ಲ ಆನ್ ಆಗಿರುತ್ತೆ ಗೈಸ್. ನಿಜವಾಗ್ಲೂ ನೀವೇನಾದರೂ ಸ್ಟೇ ಆಗಿದ್ದರೆ ಮೈಸೂರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನೈಟ್ ಟೈಮ್ ಒಂದ್ಸಲ ವಿಸಿಟ್ ಮಾಡಿ. ನಿಜವಾಗ್ಲೂ ಸೂಪರಾಗಿ ಕಾಣಿಸುತ್ತೆ ವ್ಯೂ. ಗೈಸ್ ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಗೈಸ್. ಹಾಯ್ ಗಾಯ್ಸ್, ನಾನೇ ಅವ್ರ ತಮ್ಮ. ಇವರು ನಮ್ಮ ತಂಗಿ. ನೋಡಿ, ನಾವು ಬಂದಿರೋದು ಮಂಡೇ, ಆದರೂ ಎಷ್ಟೊಂದು ರಶ್ ಐತೆ ಅಂತ ತೋರಿಸ್ತೀವಿ. ನೋಡಿ, ಆದರೂ ಜನ ಎಲ್ಲ ಜಾಸ್ತಿನೇ ಇದ್ದಾರೆ ಇವತ್ತು. ಮಂಡೇ ಆದ್ರೂ ಅಲ್ಲಿ ತನಕ ಐತೆ ಕ್ಯೂ. ನಾವು ಅಂದ್ಕೊಂಡ್ವಿ ಮಂಡೇ ಅಲ್ವಾ, ಅಷ್ಟೊಂದು ಏನು ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಫುಲ್ ರಶ್. ನೋಡಿ, ಇಷ್ಟೋ ತನಕ ಫುಲ್ ಮಳೆ ಬರ್ತಿತ್ತು, ಸ್ಟಾಪ್ ಆಗಿಬಿಟ್ಟಿದೆ ಗೈಸ್. ಇವಾಗ ಫುಲ್ಲು ರಶ್ಶು. ಮಂಡೇನೂ ಫುಲ್ ರಶ್ ಐತೆ ಟೆಂಪಲ್. ಗೈಸ್ ಇವಾಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಎಲ್ಲರಿಗೂ ಗೊತ್ತಿರುತ್ತೆ, ಯೂಶ್ವಲಿ ಎಲ್ಲರೂ ಬಂದಿರ್ತಾರೆ ಚಾಮುಂಡಿ ಬೆಟ್ಟಕ್ಕೆ. ಸೊ ದರ್ಶನ ಮುಗಿಸ್ಕೊಂಡು ಹೋಗೋ ದಾರಿಯಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೋದು. ತುಂಬ ಶಾಪ್ಸ್ ಇದೆ ಅಲ್ಲಿ. ನಾನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ರೀ. ಸೊ ಇಲ್ಲಿಗೆ ಬಂದರೆ ಶಾಪಿಂಗ್ ಮಾಡಬೇಕು ಅನ್ಸಿದ್ರೆ ಮಾಡಿ. ನೋಡಿ ಬ್ಯಾಗ್ಸ್ ಮತ್ತು ಜ್ಯುವೆಲ್ರಿ ಐಟಮ್ಸ್, ಆಮೇಲೆ ಡಾಲ್ಸ್, ಮತ್ತು ಕ್ಲಾತ್ಸ್ ಕೂಡ ಇದೆ. ಸೊ ನಿಮಗೇನು ಬೇಕೋ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಗೈಸ್. ನೋಡಿ, ಈ ಥರ ಐಟಮ್ಸ್ ಎಲ್ಲ ಇರುತ್ತೆ. ನಾವಂತೂ ಸದ್ಯಕ್ಕೇನು ಶಾಪಿಂಗ್ ಮಾಡಿಲ್ಲ. ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಶಾಪಿಂಗ್ ಮಾಡಬಹುದು ಗೈಸ್. ಇವಾಗ ನಾವು ಮತ್ತೆ ಕೆಳಗಡೆ ಹೋಗ್ತಿದ್ದೀವಿ, ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ ಅಂತ. ಚಾಮುಂಡಿ ಬೆಟ್ಟದಿಂದ ಮತ್ತೆ ಕೆಳಗಡೆಗೆ ಬಸ್ ಹತ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ನಾವಿವಾಗ ಕಾರಂಜಿ ಲೇಕಿಗೆ ಬಂದಿದ್ದೀವಿ. ಈ ಕಡೆಯಿಂದ ನೋಡಲಿ ನನ್ನ ತಂಗಿ ಅಲ್ಲೇ ಅವಳ ನೋಡಿ ಗೈಸ್. ಅಲ್ಲಿ ಇಲ್ಲಂತ ಅಮ್ಮ ಅವನೇ ನೋಡಿ ಅಮಿತ. ಗೈಸ್ ಇವಾಗ ನಾವು ಕಾರಂಜಿ ಲೇಕಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಓಪನ್ ಇದೆ ಅಂತ ಗೈಸ್. ಒಬ್ಬರಿಗೆ ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್. ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇವರೆಲ್ಲ 3ನೇ ಸಲ ಅಂತ. ಇವಳು
ಅವರು ಮೂರನೇ ಸಲ ಪಾಪ ಪ್ರತಿ ವರ್ಷ ಇವಳು ಬರ್ಡೇಗೆ ಚಾಮುಂಡಿ ಬೆಟ್ಟ ಕಾರಂಜಿ ಲೇಕು ಫಿಕ್ಸ್. ಈಗ ಅಡಿಷ್ನಲ್ ಆಗಿ ಇಯರ್ ನಾನು ಕೂಡ ಆ್ಯಡ್ ಆಗಿದ್ದೀನಿ. ಈ ಕಡೆಯಿಂದ ಹೋದ್ರೆ ಝೂಗೂ ಹೋಗ್ಬೋದಿತ್ತು. ಝೂಗೆ ಹೋಗ್ಬೇಕಂತ ಅನ್ಕೋತಾ ಇದ್ಲು ಗೈಸ್, ಬಟ್ ಅಲ್ಲಿ ಹೋದರೆ ತುಂಬ ಟೈಮ್ ಆಗುತ್ತೆ. 3 ಅವರ್ ಆದರೂ ಬೇಕು ನೀಟಾಗಿ ಹೋಗಿ ಎಲ್ಲ ನೋಡ್ಕೊಂಬರೋಕ್ಕೆ. ಈಗ ಅಷ್ಟೊಂದು ಟೈಮ್ ಇಲ್ಲ, ನನ್ನಿಂದ ಏನೂ ಇಲ್ಲ. ಇವರೇ ಎಲ್ಲ ಬೆಳಿಗ್ಗೆನೆ ಎಲ್ಲಿಗೆ ಹೋಗ್ಬೇಕಂತಲೇ ಡಿಸೈಡ್ ಮಾಡಿಲ್ಲ. ಇವನೇನು ಹೇಳಿದ್ದ ಗೊತ್ತಾ, ಏನಪ್ಪ ಅದು ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರೆಸಿದ್ದು. ಬಾಕ ಹೋಗೋಣ ಅಲ್ಲಿಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ನೋಡಿದ್ರೆ ಬಾಸು ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿಬಿಟ್ರು ಹಂಗೆ. ನಾನೇನು ಬೇಡ ಅಂತ ಅಂದಿಲ್ಲ, ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕಾಗಿತ್ತು. ನೋಡಿದ್ರೆ ನಂದೇನೂ ಇಲ್ಲ, ಎಲ್ಲ ಇವ್ರದ್ದೇ ಲೇಟು, ನಂದೇನು ಲೇಟ್ ಇಲ್ಲಪ್ಪ. ಅದಕ್ಕೋಸ್ಕರ ಲೇಟ್ ಆಗಿದೆ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ನಾವು ಮಾಡ್ಕೋತೀವಿ. ಸೊ ಲೇಟ್ ಆಯಿತು. ಅಲ್ಲಿ ಬಸ್ಸಲ್ಲಿ ಬೇರೆ ಹೋಗಬೇಕು, ಬೈಕಲ್ಲಿ 3 ಜನ ಹೋಗೋಕ್ಕಾಗಲ್ಲ. ಅದಕ್ಕೆ 2 ಬೈಕ್ ಬೇರೆ ಇರಲಿಲ್ಲ, ಒಂದೇ ಇರ್ತಿದ್ದು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಆ್ಯಸ್ ಯೂಶ್ವಲ್ ಮೇಡಮ್ ಅವ್ರನ್ನ ಮತ್ತೆ ಮೈಸೂರಿಗೆ ಕರ್ಕೊಬಂದಿದ್ದೀವಿ. ಬಿಟ್ರೆ ಇನ್ನೆಲ್ಲಿ ಹೋಗೋದು? ಮಂಡ್ಯಕ್ಕೆ ಬಂದರೆ ನೋಡಿರೋ ಪ್ಲೇಸ್ಗಳೇ, ಅದಕ್ಕೋಸ್ಕರನೇ ಮತ್ತೆ ನೋಡಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದೀವಿ. ಅದು ಇದು ಚೆನ್ನಾಗಿದೆ. ನಾನಂತೂ ಫಸ್ಟ್ ಟೈಮ್, ನನಗೇನು ಬೇಜಾರಾಗ್ತಿಲ್ಲಪ್ಪ. ಏನೇನಿದೆ ಅಂತ ನನಗೂ ಗೊತ್ತಿಲ್ಲ, ಹೋಗಿ ನೋಡೋಣ. ನವಿಲಿದೆ, ಪಕ್ಷಿಗಳಿದೆ, ಡಿಫ್ರೆಂಟ್ ಊರುಗಳಿದೆ, ಬೋಟಿಂಗ್ ಇದೆ, ಮೇಲ್ಗಡೆ ಮರಗಳು ತೋರಿಸು. ಪೀಸ್ಫುಲ್ ಆಗಿದೆ ಅಷ್ಟೇನೆ. ನಿಜ ಪೀಸ್ಫುಲ್ ಆಗಿದೆ. ಆ್ಯಕ್ಚುಲಿ ಮೈಸೂರು ಅಂದ್ರೇ ಪೀಸ್ಫುಲ್ಲು, ಸೂಪರಾಗಿರುತ್ತೆ ಸಿಟಿ. ಬೋಸ್ ಕಡೆಲ್ಲ ಇದ್ದಾರೆ. ಹೂ ಅಂದೆ, ಹಂಗಾರೆ ನಾನಿರಲ್ಲ ಅಂತ ಅಂದ್ಬಿಟ್ಟು ಹೊರಟೋಗ್ದೆ. ಸೊ ಬನ್ನಿ ನೋಡೋಣ. ಬೋಟಿಂಗ್ ಇದೆ ಅಂತ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಹಿಂಗಿರುತ್ತೆ ಎಕ್ಸ್ಪೀರಿಯೆನ್ಸು, ಶೇರ್ ಮಾಡ್ತೀನಿ ಆಮೇಲೆ. ಬಾಯ್ ಗೈಸ್ ನೋಡಿ, ಕಾರಂಜಿ ಲೇಕಿಗೆ ಬಂದರೆ ಬೋಟಿಂಗಿಗೆ ಅಡಲ್ಟ್ಸ್ಗೆ 30 ರೂಪೀಸ್, ಚಿಲ್ಡ್ರನ್ಸ್ಗೆ ಪರ್ ಹೆಡ್ 20 ರೂಪೀಸ್ ಗೈಸ್. ನಾವು 3 ಟಿಕೆಟ್ ತಗೊಂಡಿದ್ದೀವಿ. ಇವಾಗ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಬೋಟಿಂಗ್ ಮಾಡೋಕ್ಕೆ ಹೋಗ್ತಿರೋದು. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಚೆನ್ನಾಗಿದೆ ಲೇಕು, ನೋಡೋಣ. ಏನಾರು ಮಾತಾಡೋಂಗೇನೆ ಗೈಸ್ ನೋಡಿ, ಫಸ್ಟ್ ಟೈಮ್ ಬೋಟಿಂಗ್ ಮಾಡ್ತಾ ಇದ್ದೀವಿ ಕಾರಂಜಿ ಲೇಕಲ್ಲಿ. ಚೆನ್ನಾಗಿದೆ ವೆದರ್ ಅಂತೂ. ಯಾರ್ಯಾರು ಬೋಟಿಂಗ್ ಮಾಡಿದ್ದೀರಾ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ, ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ವೆದರು, ಮಳೆ ಬರೋ ಥರ ಬೇರೆ ಇದೆ. ಇವಾಗಂತೂ ಬರಬಾರ್ದು, ಬಂದರೂ ಸ್ವಲ್ಪ ಬರಲಿ, ಚೆನ್ನಾಗಿದೆ. 2,000 years later. ನೋಡಿ, ನನ್ನ ತಮ್ಮನ ಕಾಲು ನೋವು ಬಂತಂತೆ, ತುಳಿದು ಬೇರೆ ಹೆಂಗೆಂಗೋ ತಿರುಗಿಸ್ಬಿಟ್ಟು ಅಲ್ಲೇ ಟೈಮ್ ವೇಸ್ಟ್ ಮಾಡ್ಬಿಟ್ಟ. ಅದು ಅಲ್ಲದೆ ಅವರು 10 ನಿಮಿಷ ಎಕ್ಸ್ಟ್ರಾ ಆಯ್ತು ಅಂತ ಬೇರೆ ಹೇಳ್ತಿದ್ದಾರೆ. 10 ನಿಮಿಷಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಂದಾಗ ಯಾರು ಕೊಡಬೇಡಿ ಗಾಯ್ಸ್. ಅದು ಚೆನ್ನಾಗಿತ್ತು ಬೋಟಿಂಗ್ ಮಾಡಿದ್ದು ಎಕ್ಸ್ಪೀರಿಯನ್ಸ್. ಮಾಡೋ ಬೋಟಿಂಗ್, ಆಟ ಆಡೋ ಬೋಟಿಂಗ್ ಅಲ್ಲ, ಎಲ್ಲದೂ ಅಷ್ಟೇ. ನೀವು ಬಂದರೆ ಕಾರಂಜಿ ಲೇಕ್ಗೆ ಟ್ರೈ ಮಾಡಿ. ಸಲಾದರೂ 30 ರೂಪಾಯಿ ಅಷ್ಟೇ, 10-15 ಮಿನಿಟ್ಸ್ ಏನೋ ಬಿಡ್ತಾರೆ. ನಮಗೆ ಟೈಮಿಂಗ್ಸ್ ಏನು ಹೇಳಲಿಲ್ಲ ಗೈಸ್. ಅಲ್ಲಿ ನೋಡಿದ್ರೆ 4 ಅವರ್ ಅಂತ ಇತ್ತು ಗೈಸ್, ನಾನು ನೋಡಿದ್ರೆ 4 ಅವರ್ ಅಂತ. ಇವಾಗ ನೋಡಿದ್ರೆ ಜಾಸ್ತಿ ಟೈಮ್ ಆಯಿತು ಅಂತ ಹೇಳ್ತಿದ್ದಾರೆ. ನಾವೇನು ಮಾಡೋದು, ನಮಗೆ ಕಾಲು ನೋವು ಬರೋ ತನಕ ತುಳಿದ್ವಿ, ಆಮೇಲೆ ಬಿಟ್ಬಿಟ್ಟು ಬಂದ್ವಿ ಅಷ್ಟೇ, ಮುಗೀತು. ನೆಕ್ಸ್ಟ್ ಇವಾಗ ಇಲ್ಲಿ ಎಂಟ್ರೆನ್ಸ್. ಈಗ ಚೆನ್ನಾಗಿದೆ ನೋಡಿ ಗೈಸ್. ಹಲೋ, ವಾವ್, ಸೂಪರ್ ಆಗಿದೆ.
ಗೈಸ್ ಫಸ್ಟ್ ಟೈಮ್ ನಾನು ಪೀಕಾಕ್ನ ಅಷ್ಟೊಂದು ಹತ್ರದಲ್ಲಿ ನೋಡಿರೋದು, ಅದು ಗರಿ ಬಿಚ್ಚಿರೋ ಪೀಕಾಕ್ನ ಅಷ್ಟು ಹತ್ರದಲ್ಲಿ ನೋಡಿರೋದು ಫಸ್ಟ್ ಟೈಮ್. ನಿಜವಾಗ್ಲೂ ಚೆನ್ನಾಗಿತ್ತು ಗೈಸ್, ನನಗಂತೂ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು. 2 ಪೀಕಾಕ್ ಇತ್ತು, ಒಂದು ನಾರ್ಮಲ್ ಮತ್ತು ವೈಟ್ ಪೀಕಾಕ್ ಕೂಡ ಇತ್ತು. ವೈಟ್ ಪೀಕಾಕು ಏನು ಗರಿ ಬಿಚ್ಚಿರಲಿಲ್ಲ, ಬಟ್ ನಾರ್ಮಲ್ ಪೀಕಾಕು ತುಂಬ ಇತ್ತು. ಒಂದು 3-4 ಆದರೂ ಗರಿ ಬಿಚ್ಚಿತ್ತು. ನಾನು ವೀಡಿಯೋ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ಅಂದ್ಕೋತೀನಿ, ನೋಡಿ ನಿಜವಾಗ್ಲೂ ಚೆನ್ನಾಗಿದೆ ಅದು. ಗೈಸ್ ಇವಾಗ ನಾವು ಕಾರಂಜಿ ಲೇಕ್ ವ್ಯೂ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಮುಂದೆ ಎಂಟ್ರಿಯಿಂದ ಮುಂದೆ ನಡ್ಕೊಂಬಂದರೆ ಇಲ್ಲಿ ಸ್ಟೆಪ್ಸ್ ಇದೆ. ಅದನ್ನ ಹತ್ಕೊಂಡು ಮೇಲೆ ಹೋದರೆ ಕಾರಂಜಿ ಲೇಕ್ದು ಟಾಪ್ ವ್ಯೂ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಮೇಲೆ ಹೋದರೆ ಯಾವ ಥರ ಕಾಣಿಸುತ್ತೆ ನೋಡೋಣ ಬನ್ನಿ ಗೈಸ್. ಟಾಪಿಗೆ ಬಂದಿದ್ದೀವಿ ಇವಾಗ. ನೋಡಿ ವ್ಯೂ ಹೆಂಗಿದೆ ಅಂತ. ಇದು ಮೈಸೂರು ಕಾರಂಜಿ ಲೇಕ್ ವ್ಯೂ. ಅಲ್ಲಿ ನೋಡಿ ಕೊಕ್ಕರೆ. ನಾವಿಲ್ಲಿ ತಗ ಬರೋಕ್ಕೆ ಅಲ್ಲಿ ಹಗ್ಗ ಕಟ್ಬಿಟ್ಟಿದ್ರು. ಅಷ್ಟಲ್ಲ ಅಷ್ಟು ಅಲ್ಲಿ ತಾವ್ರೆದೈತಲ್ಲ ಅಷ್ಟೇ ನಾವು ಬಂದಿದ್ವಿ. ಅಲ್ಲಿ ತಾವರೆ ಗಿಡಗಳಿದೆ ಗೈಸ್, ಬಟ್ ತಾವರೆ ಹೂವು ಮಾತ್ರ ಇಲ್ಲ. ಅದನ್ನ ಚಾಮುಂಡಿ ಬೆಟ್ಟಕ್ಕೆ ಕಿತ್ಕೊಂಡು ಹೋಗ್ತಾರೆ ಗೈಸ್ ಪೂಜೆ ಮಾಡೋಕ್ಕೆ. ನೋಡಿದ್ದ ನೀನು? ಹೌದು. ಹಲೋ, ಚೆನ್ನಾಗಿದೆ. ಚೆನ್ನಾಗಿದೆ ಗಾಯ್ಸ್. ಇವಾಗ ನಾವು ಹೊರಡ್ತಾ ಇದ್ದೀವಿ. ಬಂದು ಸ್ವಲ್ಪ ಹೊತ್ತು ನಿಜವಾಗ್ಲೂ ಈ ಪ್ಲೇಸು ಪೀಸ್ಫುಲ್ಲಾಗಿತ್ತು. ಸ್ವಲ್ಪ ಹೊತ್ತು ಕುತ್ಕೊಂಡು ನನ್ನ ತಮ್ಮ ತಂಗಿಯರ್ದು ವೀಡಿಯೋಸ್ ಫೋಟೋಸ್ ತಕ್ಕೊಟ್ಬಿಟ್ಟು ವಾಕ್ ಮಾಡಿಕೊಂಡು ಚೆನ್ನಾಗಿತ್ತು ನೇಚರು. ಈಗ ಆಲ್ರೆಡಿ ಟೈಮು 5:45 ಆಗ್ತಿದೆ. ಬೇಗ ಮನೆಗೆ ಹೋಗಬೇಕು. ಕೇಳಿಸ್ತಾ ಅಲ್ಲಿ ನವಿಲೇನೋ ಕೂಗ್ತಿದೆ. ಚೆನ್ನಾಗಿತ್ತು ಈ ಪ್ಲೇಸು. ನೀವೇನಾದರೂ ಮೈಸೂರಿಗೆ ಬಂದರೆ ಕಾರಂಜಿ ಲೇಕ್ ನಾನು ವಿಸಿಟ್ ಮಾಡಿ, ಚೆನ್ನಾಗಿದೆ. 50 ರೂಪೀಸ್ ಎಂಟ್ರಿ ಟಿಕೆಟು ಒಬ್ಬರಿಗೆ. ಮತ್ತು ಏನಾದರೂ ಬೋಟಿಂಗ್ ಮಾಡ್ತೀವಿ ಅಂದರೆ 30 ರೂಪೀಸ್ ಎಕ್ಸ್ಟ್ರಾ. ಒಬ್ಬರಿಗೆ 30 ರೂಪೀಸ್ ತೊಗೋತಾರೆ. ಪರವಾಗಿಲ್ಲ, ಅಫೋರ್ಡಬಲ್ ಆಗಿದೆ. ಇಲ್ಲಿ ಬಂದರೆ ನಿಜವಾಗ್ಲೂ ಆರಾಮಾಗಿ ಒಂದು ಹಾಫ್ ಡೇ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಫ್ಯಾಮಿಲಿ ಜೊತೆ ಬಂದ್ರೂ ಚೆನ್ನಾಗಿರುತ್ತೆ. ಪಿಕ್ನಿಕ್ ಸ್ಪಾಟ್ ಥರ ಇದೆ, ನಿಜವಾಗ್ಲೂ ಚೆನ್ನಾಗಿದೆ. ನೀವು ಮೈಸೂರಿಗೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಗೈಸ್. ಮೈಸೂರಿಂದ ಬಂದಿದ್ದು ಲೇಟ್ ಆಯಿತು. ಆದರೂ ನೋಡಿ ನಮ್ಮ ಬ್ರದರು ಪಾಪ ನಮ್ಮ ಸಿಸ್ಟರ್ಗೋಸ್ಕರ ಬಲೂನ್ಸ್ ಎಲ್ಲ ತಗೊಬಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಆದರೆ ನೋಡಿ ಗೈಸ್, ಎಲ್ಲ ಕಲರ್ ಬಲೂನ್ಸ್ ತಗೊಬಂತವ್ನೆ. ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಗೈಸ್, ನೋಡ್ತಾ ಇರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಿಂದು. ಇದನ್ನೇ ಎತ್ಕೊಬಿಡೋ. ಇಲ್ಲ ಬನ್ನಿ ಆಂಟಿ, ನಾ ವಿಡಿಯೋ ಮಾಡ್ತಾವ್ನಿ. ನಿನ್ ಫೋನ್ ಎಲ್ಲಿ? ನಿನ್ ಫೋನ್ ಇಲ್ಲ ಇದೆಯಾ? ಫೋಟೋ ಅಂತ ತಗಿಲ್ಲ, ಫೋಟೋ ಅಂತ ಹೊಡಿಸ್ಕೊಂಡ. ಬರ್ತಡೆ ನಿಂದು 22. ಅವಳು ನನಗೆ ಅಷ್ಟು ಓದ್ಕೊಂಡ ನನ್ನ ಕಡೆ ಇಲ್ಲ.
ಅಲ್ಲಿ ಮೊಬೈಲ್ಗೆ ಇದು ಮಾಡ್ಬಿಟ್ಟವನೆ ಟಿವಿಗೆ ಇರಿ ನೋಡಿ ಗೈಸ್, ಇವಾಗ ನಮ್ಮ ಚಿಕ್ಕಮ್ಮ ಅವ್ರ ಮಗಳು ಬರ್ಡೇಗೆ ಓ ಗೋಲ್ಡ್ ಚೈನ್. ಪುನಃ ಹೊಸ ಮಾಡ್ಸೋರು ಬರ್ತಾರೆ ಪ್ರಯುಕ್ತ. ಹೊಸ ಚೈನು. ನಿಮ್ಮ ಮಮ್ಮಿಗೆ ನಾಳೆ ಪಾರ್ಟಿ ಕೊಡ್ಸ್ಬೇಕು ನೀನು. ನಮಗೂ ಕೊಡಿಸ್ಬೇಕು. ಓಕೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.